గుడ్ ఆఫ్టర్నూన్ ఎవ్రీవన్. నేను ఆల్రెడీ మీకు కనిపిస్తున్న ఈ పిక్చర్ ఎంతవరకు వేశానో డ్రాయింగు, ఆ డ్రాయింగ్ అంతా నేను లైవ్లో ఆల్రెడీ ಅಪ್ಲೋಡ್ చేసేసాను ವಿಡಿಯೋ. ಲೈವ್ చూడని వాళ్ళ కోసం ನಾನು ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ತೀನಿ, ತೆಲುಗಲ್ಲಿ ಸ್ವಲ್ಪ ಮಾತಾಡ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಇದು 12B ಪೆನ್ಸಿಲ್. మనం ఇది అంతా స్నేక్ ఇమేజ్. ఈ స్నేక్ ఇమేజ్ ఫస్ట్ స్కిన్ ಡಾರ್ಕ್గా ಡ್ರಾ చేయాలి. ಫಸ್ಟ್ ಅದು 12B ಪೆನ್ಸಿಲ್తో ಇಲ್ಲ ಶಾರ್ಪ್ ಇರಬೇಕು. ಆವಾಗನೇ ನಾವು ನೀಟಾಗಿ ಮಾಡೋಕ್ಕೆ ಬರುತ್ತೆ. ಫಸ್ಟ್ ಈ ಥರ ಮಾಡ್ಕೋಬೇಕು. ತೋರಿಸ್ತೀನಿ, ಬಿಗಿನರ್ಸ್ ಯಾರಾದರೂ ಇದ್ದರೆ ಕಲಿಬೋದು. ಈ ಥರ ఇలా డ్రా చేయాలి. ಈ ಥರ ನೀವು ಮನೆಯಾಗ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಡ್ರಾಯಿಂಗ್ ಬರುತ್ತೆ. ಒಂದೇ ಟೈಮಿಗೆ ಬರಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೋದರೆ ಬಂದೇ ಬರುತ್ತೆ. ಇಲ್ಲಿ ಲೈಟ್ ಆಗಿರಬೇಕು. ಈ ಥರ ಎಲ್ಲ ಮಾಡ್ಕೋಬೇಕು. ಇವತ್ತು ಎಷ್ಟು ಸಾಧ್ಯವಾಗೋ ಅಷ್ಟು ತೋರಿಸ್ತೀನಿ ನಿಮಗೆ. ಈಗ ನೋಡ್ಬೋದು, ಈ ಲೈನ್ಸ್ ಎಲ್ಲ ఈ ಥರ ಮಾಡ್ಕೋಬೇಕು. ఇలా లైన్స్ డ్రా చేసుకోవాలి. ఈ ಥರ నార్మల్ పెన్సిల్ తీసుకొని ఈ ಥರ ಡ್ರಾ ಮಾಡಬೇಕು. ನೋಡ್ರಿ, ఇలా ಡ್ರಾ చేయాలి. ನಿಧಾನವಾಗಿ ಸ್ಮೂತ್ನೆಸ್ ಬರಬೇಕು. ಈ ಥರ ಮಾಡಬೇಕು. ಒಂದೇ ಸತಿಗೆ ಬರಲ್ಲ, ಸ್ವಲ್ಪ ಟೈಮ್ ತೊಗೊತೈತಿ. ಒಂದೇ ಸತಿ ಆಗಲ್ಲ ಇದು. ದಿನ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ఆಗುತ್ತೆ. మీరు ట్రై చేయండి ఇంటి దగ్గర. ఇలా ఇక్కడ కూడా అంతే. ಎಲ್ಲೆಲ್ಲಿ ಲೈಟ್ ಇರುತ್ತೋ ಅಲ್ಲಿ ಈ ಥರ ಲೈಟ್ ಪೆನ್ಸಿಲ್ ತೊಗೋಬೇಕು. ಎಲ್ಲಿ ಡಾರ್ಕ್ ಇರುತ್ತೋ ಅಲ್ಲಿ 12B ಪೆನ್ಸಿಲ್ ಆರ್ 8B ಪೆನ್ಸಿಲ್ ತೊಗೋಬೇಕು. ಈ ಖಾಲಿ ಗ್ಯಾಪು ಯಾಕೆ ಬಿಟ್ಟಿದ್ದೀನಿ ಅಂದರೆ 3D ಎಫೆಕ್ಟ್ ಕಾಣಿಸೋಕೆ. ನಿಮಗೆಲ್ಲ ಪಿಕ್ಚರ್ ಮುಗಿದ ಮೇಲೇ ಒಂದು ಐಡಿಯಾ ಬರೋದು ಇದು ಯಾವ ಥರ ಇರುತ್ತೆ ಅಂತ. ಈ ಥರ ಸ್ಮೂತಾಗಿ ಮಾಡ್ಕೊತ ಹೋಗಬೇಕು. ಇಲ್ಲ ಡ್ರಾ చేయాలి. ಈ ಥರ ಇರಬೇಕು ನೋಡ್ರಿ ಬ್ರಷ್. ಹಿಂಗೆ ಟಚ್ ಮಾಡಿದರೆ ಸ್ವಲ್ಪ ಹಾರ್ಡ್ ಇರಬೇಕು. ಈ ಥರ ಬ್ರಷ್ ಮಾಡಬೇಕು, ಆವಾಗ ಇನ್ನೂ ಸ್ಮೂತ್ ಆಗುತ್ತೆ. ಆ ಥರ. ಈಗ ಮತ್ತೆ 12B ಪೆನ್ಸಿಲ್ ತೊಗೋಬೇಕು. ఈ లైన్స్ని డార్క్ ಮಾಡಬೇಕು. చూడండి, నేను ఎలా డ్రా చేస్తున్నానో అదే విధంగా మీరు డ్రా చేయండి. ఎక్కడెక్కడ లైట్, ఎక్కడెక్కడ డార్క్. అంతే. ఇక్కడ కూడా సేమ్. ಇಲ್ಲಿನೂ ಸೇಮ್. ಇಲ್ಲಿ ಮಾತ್ರ ಲೈನ್ ಬರಬಾರ್ದು.
ಈ ಥರ ಮಾಡ್ಕೋಬೇಕು. ఇక్కడ మనం యూజ్ చేయాల్సింది 4B. ఇలా మీకు కనిపిస్తుందో లేదో, ఇక్కడ ಕೂಡ ಸೇಮ್ ಇಲ್ಲಿನೂ ಸೇಮ್ ಡ್ರಾ ಮಾಡಬೇಕು. ಈ ಥರ. ಈಗ ಮತ್ತೆ ನಾರ್ಮಲ್ ಪೆನ್ಸಿಲ್ ತಗೋಬೇಕು. నార్మల్ పెన్సిల్తో ఇలా డ్రా చేయాలి మెల్లగా. ಈ ಥರ ಡ್ರಾ ಮಾಡ್ಕೋಬೇಕು. ಸೇಮ್ ಮತ್ತೆ ಸೇಮ್ ಬ್ರಷ್ ತೊಗೊಂಡು ಈ ಥರ ಶೇಡಿಂಗ್ ಮಾಡಬೇಕು ಅಷ್ಟೇ. ಇಲ್ಲಿ ಸ್ವಲ್ಪ ಲೈಟ್ ಮಾಡಬೇಕಲ್ಲ, ಇದು ಚಾರ್ಕೋಲ್ ಎರೇಜರ್ ತಗೊಂಡು ಈ ಥರ ಲೈನ್ ಮಾಡ್ಕೋಬೇಕು. ಮತ್ತು ಶೇಡಿಂಗ್ ಹೋಗಿರ್ತೈತಲ್ಲ ಆ ಥರ ಮತ್ತೆ ಕವರ್ ಮಾಡಬೇಕು ಅಷ್ಟೇ. ಈಗ 8B ಇಲ್ಲಿ ಡಾರ್ಕ್ ಐತಿ. ಡಾರ್ಕ್ ಮಾಡೋಕೆ 8B. ಭಾಳ ಡಾರ್ಕ್ ಏನಿಲ್ಲ, ಸ್ವಲ್ಪ ಕಡಿಮೆನೇ ಇದೆ, ಅದಕ್ಕಾಗಿ 8B ನಡೆಯುತ್ತೆ. ನೀವು ಕ್ವಶನ್ ಕೇಳ್ಬೋದು, ಯಾಕೆ మేడం ಒಂದು కడే డార్క్ బిడిస్త్రీ ಒಂದು కడే లైట్ బిడిస్త్రీ అంత కేಳ್ಬೋದು. ఒక సైడ్ డార్క్ వేస్తారు, ఇంకొక సైడ్ లైట్ అంటారు, మాకు అర్థం కావట్లేదు అనుకోవచ్చు. ఇలాంటి పిక్చర్ మీరు గూగుల్లో ఎక్కడైనా డౌన్లోడ్ చేసి దాన్ని ఫస్ట్ బ్లాక్ అండ్ వైట్లోకి కన్వర్ట్ చేయండి మీ గ్యాలరీలోంచి. అప్పుడు మీకు చూపిస్తుంది ఎక్కడెక్కడ మీరు డీప్గా అబ్జర్వ్ చేస్తే ఇక్కడెక్కడంతా డార్క్, ఇక్కడ లైట్ ఎక్కడెక్కడ లైట్ ఉంటే లైట్ పెన్సిల్ తీసుకొని షేడింగ్ చేయాలి. ఎక్కడెక్కడ డార్క్ ఉంటుందో అక్కడ డార్క్ పెన్సిల్ తీసుకొని షేడ్ చేయాలి. అలా ಅన్నమాట. ಎಲ್ಲಿ ಡಾರ್ಕ್ ಇರುತ್ತೋ ಅಲ್ಲಿ ಡಾರ್ಕ್ ಪೆನ್ಸಿಲಿಂದ ಶೇಡ್ ಮಾಡಬೇಕು. ಎಲ್ಲಿ ಲೈಟ್ ಇರುತ್ತೋ ಅಲ್ಲಿ ಲೈಟ್ ಪೆನ್ಸಿಲ್ ತೊಗೊಂಡು ಶೇಡ್ ಮಾಡಬೇಕು. ಅದು ನಿಮಗೂ ಒಂದೇ ಸತಿಗೆ ಅರ್ಥ ಆಗಲ್ಲ. ನೀವು ಒಂದು ಸತಿ ಗೂಗಲ್ ಹೋಗಿ ಅಲ್ಲಿ ಏನಾದರೂ ಪಿಕ್ಚರ್ ಯಾವುದಾದ್ರೂ ಡೌನ್ಲೋಡ್ ಮಾಡಿರಿ, ಗ್ಯಾಲರಿಗೆ ಹೋಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನ್ವರ್ಟ್ ಮಾಡಿರಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಲೈಟ್ ಎಲ್ಲಿ ಬೀಳ್ತತ್ತೋ ಅಲ್ಲಿ ಲೈಟ್ ಆಗಿರಬೇಕು. ಈ ಥರ ಇಲ್ಲಿ ಡಾರ್ಕ್ ಇರುತ್ತಲ್ಲ, ಇನ್ನೂ ಡಾರ್ಕ್ ಮಾಡಬೇಕು ಈ ಥರ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿರಿ. ಇದನ್ನು ಮತ್ತೆ ಬ್ರಷ್ ಮಾಡಬೇಕು. ಈ ಥರ ಏನಂತಾರೆ, ಇದು ಸ್ವಲ್ಪ ಹಾರ್ಡ್ ಇರೋ ಬ್ರಷೇ ತೊಗೋಬೇಕು. ಆ ಥರ. ಇದು ಫೈನಲ್ ಪಿಕ್ಚರ್ ಆದಮೇಲೆ ನಿಮಗೂ ಎಲ್ಲ ಗೊತ್ತಾಗೋದು. ಈಗ ಇಲ್ಲಿ ಫುಲ್ಲು ಡಾರ್ಕ್ ಮಾಡಿ ಇಲ್ಲೆಲ್ಲ ವೈಟ್ ಇರಬೇಕು. ನಾವು ಶೇಡಿಂಗ್ ಮಾಡುವಾಗ ಏನಾಗುತ್ತಂದರೆ ಎಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಬ್ಲ್ಯಾಕ್ ಕಲರ್. ಆವಾಗ ಏನು ಮಾಡಬೇಕು, ಎರೇಜರ್, ಚಾರ್ಕೋಲ್ ಎರೇಜರ್ ತೊಗೊಂಡು ಈ ಥರ ನಾವು ಮಾಡಿಕೊಂಡು ಎರೇಜ್ ಮಾಡಬೇಕು ಅಷ್ಟೇ.
ఇక్కడ ಕೂಡ ಸೇಮ್, ಇಲ್ಲಿನೂ ಕೂಡ ಸೇಮ್. ಇಲ್ಲಿ ಡಾರ್ಕ್ ಆಯಿತಾ, ಇಲ್ಲಿ లైట్, పూరా లైట్ ಇದೆಯಲ್ಲ, పూర్తి లైట్ ఉంటుంది కదా, అక్కడ మనం ఇలాంటి పెన్సిల్ యూజ్ చేస్తే చాలు. ఇక్కడ కూడా సేమ్. కొంచెం ಡಾರ್ಕ್, ಸ್ವಲ್ಪ ಇನ್ನೂ ಡಾರ್ಕ್ ಬೇಕು, ಇದರಿಂದನೇ ಬೇಕು ಅಂತಂದರೆ ಬೇರೆ ಪೆನ್ಸಿಲ್ ಬೇಕಾಗಿಲ್ಲ. ಇದನ್ನೇ ಸ್ವಲ್ಪ ಪ್ರೆಸ್ ಮಾಡಿ ಡ್ರಾ ಮಾಡಬೇಕು. ನೋಡ್ರಿ ಈ ಥರ. ಈ ಥರ ಮಾಡಬೇಕು. ಮತ್ತೆ ಬ್ರಷ್ ಮಾಡಬೇಕು. ಇಲ್ಲಿ ಡಾರ್ಕ್ ಮಾಡಿ ಇಡ್ತೀರಲ್ಲ, ಅದನ್ನೇ ಮತ್ತು ಇದೇ ಸೇಮ್ ಬ್ರಷ್. ಆವಾಗ ಇಲ್ಲಿನೂ ಡಾರ್ಕ್ ಸ್ಪ್ರೆಡ್ ಆಗುತ್ತೆ. ಆವಾಗ ಏನು ಮಾಡಬೇಕು, ಒಂದು ವೈಟ್ ಪೇಪರ್ ತೊಗೊಂಡು ಈ ಥರ ಮಾಡಿದ್ರೆ ಡಾರ್ಕ್ ಎಲ್ಲ ಹೋಗ್ಬಿಡ್ತೈತಿ. ಆವಾಗ ಮತ್ತೆ ಇಲ್ಲಿ ಲೈಟ್ ಇದ್ದಾಗ ಲೈಟ್ ಮಾಡ್ಕೊ అಷ್ಟే. మీరు డార్క్ ఎక్కడన్నా యూజ్ చేసినప్పుడు అదంతా దీనికి అంటకపోయి ఉంటుంది. ఇలా అతుక్కుని పోయినప్పుడు ఇలా అంటే అంత మొత్తం పోతుంది షేడింగ్ అంతా. అప్పుడు ఏం చేయాలంటే ఇలా అంటే వచ్చేస్తుంది మళ్ళీ లైట్గా. నెక్స్ట్ నెక్స్ట్ ఇక్కడ డ్రా చేయాలి. ఇక్కడ డార్క్ ఉంది కాబట్టి ఈ మాత్రం డార్క్ చాలు. ఇక్కడ దీన్నే ప్రెస్ చేసి డ్రా చేస్తే సరిపోతుంది ఈ డార్క్నెస్. ಈಗ ನೋಡ್ರಿ ಈ ಥರ. ಇದು ಸ್ವಲ್ಪ ಶಾರ್ಪ್ ಇದೆ, ಇದು ತೊಗೊತೀನಿ. ಸೇಮ್ ಪೆನ್ಸಿಲೇ. ಈ ಥರ ಡ್ರಾ ಮಾಡ್ಕೋಬೇಕು. ಅಷ್ಟೇ. ಮತ್ತು 12B ಪೆನ್ಸಿಲ್ ತಗೊಂಡು ಇಲ್ಲಿ ಡಾರ್ಕ್ ಇರುತ್ತೆ, ಡಾರ್ಕ್ ಮಾಡಬೇಕು. ನೀವು ಮತ್ತೆ ಎಲ್ಲ ಡ್ರಾ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಬೇಕು ಎಲ್ಲಾದರೂ ಮಿಸ್ಟೇಕ್ಸ್ ಹೋಗ್ಯವ ಅಂತ. ಈ ಥರ ಸೇಮ್ ಮತ್ತೆ ಬ್ರಷ್ ಮಾಡಬೇಕು. ಶೇಡಿಂಗ್ ಈ ಥರ ಶೇಡಿಂಗ್ ಮಾಡ್ಕೋಬೇಕು. ಇದೆಲ್ಲ ಸ್ಮೂತ್ನೆಸ್ ಬೇಕು ನಮಗೂ ಅಂತಂದರೆ ಈ ಥರ ಬ್ರಷ್ ತೊಗೋಬೇಕು. ಈ ಥರ ಈಗ ನಾನು 2 ಮಾಡಿ ತೋರಿಸಿದ್ನಲ್ಲ ನಿಮಗೆ, ಅದೇ ಥರನೇ ಉಳಿದಿದೆಯಲ್ಲ
ಎಲ್ಲಿ ಎಲ್ಲಿ ಡಾರ್ಕ್ ಇರುತ್ತೋ ಅಲ್ಲಿ ಅಲ್ಲಿ ಡಾರ್ಕು, ಎಲ್ಲಿ ಎಲ್ಲಿ ಲೈಟ್ ಇರುತ್ತೋ ಅಲ್ಲಿ ಅಲ್ಲಿ ಲೈಟ್ ಮಾಡಬೇಕು. ಇದೇ ಥರ ನೀವು ಎಲ್ಲ ಮಾಡಬೇಕು. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತಂತ ಒಂದು ಸ್ವಲ್ಪ ತೋರಿಸಿನಿ ನಿಮಗೆ. ಉಳಿದಿದ್ದೆಲ್ಲ ಅದೇ ಥರನೇ ಮಾಡಬೇಕು. ನಿಮಗೂ ಫೈನಲ್ ಮತ್ತೆ ಎಲ್ಲ ಆದಮೇಲೆ ಇವು ಎಲ್ಲ ಡ್ರಾ ಮಾಡಿನ ಆಗಲೇ ಔಟ್ಲೈನ್ಸು ಇವು ಎಲ್ಲ ಮತ್ತೆ ನಿಮ್ಗೆ ತೋರಿಸ್ತೀನಿ. ಎಲ್ಲ ಮುಗಿದ ಮೇಲೆ ಇದು ಏನಾಗುತ್ತಂದರೆ, ಇಲ್ಲಿ ಎಲ್ಲ ಡಾರ್ಕ್ ಮಾಡಿರ್ತೀವಿ ನಾವು ಶೇಡಿಂಗು. ಇದಾದಮೇಲೆ ಮತ್ತೆ ಇಲ್ಲಿ ಹಿಂಗೆ ಮುಚ್ಚಿಡ್ತೀನಲ್ಲ, ಅದೆಲ್ಲ ಶೇಡಿಂಗ್ ಹೋಗ್ಬಿಡ್ತೈತಿ. ಅವಾಗ ಏನು ಮಾಡಬೇಕು, ಇವೆಲ್ಲ ಪಿಕ್ಚರೆಲ್ಲ ಮುಗಿದ ಮೇಲೆ ಒಂದು ಸತಿ ಇನ್ನೊಂದು ಸತಿ ನಾವು ಎಲ್ಲೆಲ್ಲಿ ಡಾರ್ಕ್ ಇರ್ತೈತಿ, ಎಲ್ಲೆಲ್ಲಿ ಲೈಟ್ ಇರುತ್ತೆ ಅಲ್ಲಿ ಎಲ್ಲ ನಾವು ಮಾಡ್ಕೊತ ಹೋಗ್ಬೇಕು. ಮತ್ತು ಫೈನಲ್ ಟಚ್ ಅಪ್ ಅಂತ ಕರಿತೀನಿ ನಾನು. ఆ తడ ಮಾಡಬೇಕು. అర్థం ಆಯ್ತಾ? అర్థమైందా? అంత కన్నడలోనే చెప్పేశాను. మీకు తెలుగులో కూడా మళ్ళీ నెక్స్ట్ ఎక్స్ప్లెయిన్ చేస్తాను నెక్స్ట్ వీడియోలో కూడా. ఈ ಥರ ಮಾಡಬೇಕು ನೋಡ್ರಿ. ఇప్పుడు మీరు చూడొచ్చు. ಈಗ ನೀವು ನೋಡ್ಬೋದು ಇದೆಲ್ಲ ಮಾಡಿನಿ ನೋಡ್ರಿ. ಈಗ ಫೈನಲ್ ಇದೆಲ್ಲ ಲೈಟ್ ಆಗಿಬಿಟ್ಟೈತಾ, ಡಾರ್ಕ್ ಮಾಡೀನಿ. ಇದೆಲ್ಲ ಮುಗಿಯೋ ಟೈಮ್ಗೆ ಇದೆಲ್ಲ ಲೈಟ್ ಆಗಿಬಿಡ್ತೈತಿ, ಶೇಡಿಂಗ್ ಎಲ್ಲ ಹೋಗ್ಬಿಡ್ತೈತಿ. ನಾವು పేపర్ ముచ్చిడ్తీవల్ల, పేపర్ క్లోజ్ చేసి పెడితే షేడింగ్ అంతా పోతుంది. మళ్ళీ మనం డార్క్ చేసుకోవాలి లాస్ట్లో ఫైనల్ పిక్చర్ అయిపోయినాక. ఇలా లైట్గా షేడింగ్ చేయాలి. నా డ్రాయింగ్ మీకు నచ్చినట్లయితే ప్లీజ్ లైక్, షేర్, సబ్స్క్రైబ్.